ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ರಷ್ಯಾ ನಡುವಿನ ಬಹುತೇಕ ಮಾತುಕತೆಗಳು ಮುಕ್ತಾಯ ಆಗಿವೆ. ಎರಡೂ ದೇಶಗಳ ನಾಯಕರು ನಿಯೋಗಗಳು ಪರಸ್ಪರ ವ್ಯಾಪಾರ, ರಕ್ಷಣೆ, ಆರೋಗ್ಯ, ಉದ್ಯೋಗ ಸೃಷ್ಟಿ ಹಾಗೂ ಇನ್ನಿತರ ಸಾಕಷ್ಟು ವಿಷಯಗಳ ಬಗ್ಗೆ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಕೂಡ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತನಾಡಿದ್ದಾರೆ. ಈ ನಡುವೆ ವ್ಲಾದಿಮಿರ್ ಪುತಿನ್ ಅವರ ಭಾರತದ ಭೇಟಿಯ ಬಗ್ಗೆ ಇಡೀ ಜಗತ್ತಿನ ಗಮನ ಸೆಳೆದ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೋಬೇಕಿದೆ. ಭಾರತಕ್ಕೆ ಬಂದಿಳಿದ ಪುತಿನ್ ಅವರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಕೋರಲಾಯಿತು ಮತ್ತು ಎಲ್ಲ ಪ್ರೋಟೋಕಾಲ್ಗಳನ್ನು ಮೀರಿ ಪ್ರಧಾನಿ ನರೇಂದ್ರ ಮೋದಿ ತಾವೇ ತಮ್ಮ ಮಿತ್ರನನ್ನ ಬರಮಾಡಿಕೊಂಡ್ರು. ಒಂದು ಗಟ್ಟಿಯಾದ ಹ್ಯಾಂಡ್ ಶೇಕ್, ಬಿಸಿ ಅಪ್ಪುಗೆಯ ಜೊತೆ ಆತ್ಮೀಯವಾಗಿ ಸ್ವಾಗತಿಸಲ್ಪಟ್ಟ ಪುತಿನ್ ಅವರನ್ನ ತಮ್ಮ ಜೊತೆ ಕರೆದೊಯ್ದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೊಂದು ಅತ್ಯದ್ಭುತವಾದ ಉಡುಗೊರೆಯನ್ನು ಕೂಡ ಕೊಟ್ಟರು. ಹಾಗೆ ಪುತಿನ್ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಭಾರತ ಬಳಸಿದ ವಾಹನ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಪುತಿನ್ ತಮ್ಮದೇ ವಾಹನವನ್ನು ತಗೊಂಡು ಬಂದಿದ್ರೂ ಕೂಡ ಅವರು ಭಾರತದ ಪ್ರಧಾನಿಯ ಜೊತೆ ಭಾರತದ ವಾಹನವನ್ನು ಏರ್ತಾರೆ. ಹಾಗಾದ್ರೆ ಪುತಿನ್ ಅವರ ಕಾರಿನ ವಿಶೇಷ ಏನು? ಭಾರತ ಪುತಿನ್ ಅವರನ್ನ ಫಾರ್ಚುನರ್ ವಾಹನದಲ್ಲಿ ಕರೆದೊಯ್ದದ್ದು ಯಾಕೆ? ಈ ಮೂಲಕ ಪಶ್ಚಿಮದ ದೇಶಗಳಿಗೊಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನ ಭಾರತ ಮಾಡ್ತಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ವ್ಲಾದಿಮಿರ್ ಪುತಿನ್ ಅವರ ನಡಿಗೆ, ಸ್ಟೈಲು, ಯೋಚನೆಯ ಪದ್ಧತಿ, ಅವರ ಫಿಟ್ನೆಸ್ಸು, ಅವರ ಸಂಪತ್ತು, ಅವರ ಬುದ್ಧಿವಂತಿಕೆ ಎಲ್ಲ ಕೂಡ ಇವತ್ತು ಜಗತ್ತಿನಾದ್ಯಂತ ಕುತೂಹಲಕ್ಕೆ, ಚರ್ಚೆಗೆ ಕಾರಣ ಆಗ್ತಾ ಇರೋ ವಿಷಯಗಳೇ. ಜಗತ್ತಿನ ಅತ್ಯಂತ ಶ್ರೀಮಂತ ರಾಜಕಾರಣಿಗಳ ಪೈಕಿ ಪುತಿನ್ ಕೂಡ ಒಬ್ಬರು. ಜಾಗತಿಕವಾಗಿ ಅತ್ಯಂತ ಪ್ರಭಾವಶಾಲಿ ನಾಯಕರನ್ನ ಪಟ್ಟಿ ಮಾಡಿದ್ರೆ ಯಾವ ಅನುಮಾನನೂ ಇಲ್ಲದೆ ಪುತಿನ್ ಮೊದಲ ಸ್ಥಾನದಲ್ಲಿ ನಿಲ್ತಾರೆ. ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ತೀವ್ರ ವಿರೋಧ, ದ್ವೇಷಗಳ ನಡುವೆ ಕೂಡ ಪುತಿನ್ ರಷ್ಯಾದ ಆಡಳಿತವನ್ನು ತಮ್ಮ ಕೈಯಲ್ಲೇ ಇಟ್ಟುಕೊಂಡಿದ್ದಾರೆ. ಅಲ್ಲಿ ಪ್ರತಿಸ್ಪರ್ಧಿಗಳು, ಬ್ರೂಟಸ್ಸುಗಳು ಬೆಳೆಯದ ಹಾಗೆ ನೋಡಿಕೊಳ್ತಾ ಇದ್ದಾರೆ. ಪುತಿನ್ಗೆ ಈಗ 73 ವರ್ಷ ಆದರೆ ಅವರ ದೇಹದ ಶಕ್ತಿ ಮತ್ತು ಲವಲವಿಕೆಗಳು ಕಡಿಮೆ ಆಗಿಲ್ಲ. ಅತ್ಯಂತ ಆರೋಗ್ಯಕರವಾಗಿರುವ ನಾಯಕರ ಪೈಕಿ ಪುತಿನ್ ಕೂಡ ಒಬ್ಬರು. ಅವರ ಆಹಾರ ಪದ್ಧತಿಗಳು ತುಂಬಾ ವಿಶಿಷ್ಟ ಅಂತ ಹೇಳಲಾಗುತ್ತೆ. ಪುತಿನ್ ಸಕ್ಕರೆ ಅಂಶ ಕಡಿಮೆ ಇರುವ, ಪ್ರೋಟೀನ್ ಹೆಚ್ಚಿರುವ ಆಹಾರವನ್ನು ತಗೋತಾರೆ. ಹಸಿ ಮೊಟ್ಟೆ, ತರಕಾರಿ, ರಷ್ಯನ್ ಕಾಟೇಜ್ ಚೀಸ್ ಇದು ಅವರ ಅತಿ ಮುಖ್ಯ ಆಹಾರ. ಇದರ ಜೊತೆ ಬೀಟ್ರೂಟ್ ಹಾಗೂ ಮೂಲಂಗಿಯ ಕಾಕ್ಟೇಲ್ ಜ್ಯೂಸ್ ಕುಡಿತಾರಂತೆ. ಸಂಜೆ ತುಂಬಾ ಹೆವಿ ಅನ್ನಿಸದ ಹಾಗೆ ಕಾರ್ಬೋಹೈಡ್ರೇಟ್ಸ್ ಇಲ್ಲದ ಸ್ನ್ಯಾಕ್ಸು. ರಾತ್ರಿ ಬಹುತೇಕ ಊಟ ಸ್ಕಿಪ್ ಮಾಡ್ತಾರೆ. ಕುದುರೆ ಸವಾರಿ ಸೇರಿದಂತೆ ಔಟ್ಡೋರ್ ಗೇಮ್ಸ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಹಾಗೆ ಪುತಿನ್ ರಕ್ಷಣೆಗೆ ಕೂಡ ಅಲ್ಲಿ ದೊಡ್ಡ ಮಹತ್ವ ಕೊಡಲಾಗುತ್ತೆ. ಈ ನಾಯಕನ ಬಗ್ಗೆ ಯಾರಿಗೂ ಹೆಚ್ಚು ಮಾಹಿತಿ ಸಿಗದ ಹಾಗೆ ನೋಡಿಕೊಳ್ಳೋದು ಇದೆ. ಕಡೆಗೆ ಪುತಿನ್ ವಿದೇಶಗಳಿಗೆ ಭೇಟಿ ಕೊಟ್ಟಾಗ ಅವರ ವಿಸರ್ಜನೆಗಳನ್ನು ಕೂಡ ಅಲ್ಲಿ ಬಿಟ್ಟು ಹೋಗೋದಿಲ್ಲ. ಅದನ್ನು ಅವರ ಜೊತೆಗೆ ತಗೊಂಡು ಹೋಗೋದಿಕ್ಕೊಂದಷ್ಟು ವ್ಯವಸ್ಥೆಗಳಿವೆ. ಅಲ್ಲಿ ಅವರ ದೇಹದ ಸ್ಥಿತಿ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವ ಮಾಹಿತಿಯೂ ಸಂಪೂರ್ಣವಾಗಿ ಯಾರಿಗೂ ಗೊತ್ತಾಗಬಾರದು ಅಂತ ರಷ್ಯಾ ಬಯಸುತ್ತೆ. ರಷ್ಯಾ ಆ ದೇಶದ ಬೇರೆ ಬೇರೆ ವಿಷಯಗಳಲ್ಲಿ ಮಾತ್ರ ಅಲ್ಲ, ಅವರ ನಾಯಕನ ಖಾಸಗಿ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಕೂಡ ಐರನ್ ಕರ್ಟನ್ ಅನ್ನು ಹಾಕ್ಕೊಂಡೇ ಇದೆ. ಇನ್ನು ಗುರುವಾರ ದೆಹಲಿಯ ಏರ್ಪೋರ್ಟ್ಗೆ ಬಂದಿಳಿದ ವ್ಲಾದಿಮಿರ್ ಪುತಿನ್ ಅವರನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಖುದ್ದು ತಾವೇ ಬರಮಾಡಿಕೊಂಡ್ರು. ಅವರನ್ನು ತಮ್ಮ ಜೊತೆ ಕಾರಲ್ಲಿ ಕರ್ಕೊಂಡು ತಮ್ಮ ನಿವಾಸಕ್ಕೆ ಹೋದರು. ಈ ಸಂದರ್ಭದಲ್ಲಿ ಅಲ್ಲಿ ಗಮನ ಸೆಳೆದದ್ದು ಬಿಳಿ ಬಣ್ಣದ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹೊಂದಿದ್ದ ಫಾರ್ಚುನರ್ ವಾಹನ. ಗೆಳೆಯರೆ, ಭಾರತದ ಪ್ರಧಾನಿಯ ವಾಹನಗಳ ಪಟ್ಟಿಯಲ್ಲಿ ರೇಂಜ್ ರೋವರ್ ಇದೆ. ಅದನ್ನು ಸಾಮಾನ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಳಕೆ ಮಾಡ್ತಾರೆ. ಹಾಗೆ ಮರ್ಸಿಡಿಸ್ ಕೂಡ ಇದೆ. ಆದರೆ ಅವೆಲ್ಲವನ್ನು ಬಿಟ್ಟು ಫಾರ್ಚುನರ್ ಯಾಕೆ ಬಳಕೆ ಮಾಡಿದ್ರು? ಈಗ ಈ ಬಗ್ಗೆ ಸಾಕಷ್ಟು ಕುತೂಹಲಗಳು ಹಾಗೂ ಥಿಯರಿಗಳು ಹುಟ್ಟುತ್ತಾ ಇವೆ. ಏಷ್ಯಾದ ಅಂದ್ರೆ ಜಪಾನ್ ಮೂಲದ ಟಾಟಾ ಕಂಪನಿ ಭಾರತದಲ್ಲೇ ತಯಾರು ಮಾಡೋ ಫಾರ್ಚುನರ್ ಕಾರಲ್ಲಿ ಪುತಿನ್ ಅವರನ್ನ ಕರೆದೊಯ್ಯೋ ಮೂಲಕ ಪ್ರಧಾನಿ ಮೋದಿ ಪಶ್ಚಿಮದ ದೇಶಗಳಿಗೊಂದು ಸಂದೇಶವನ್ನ ಕಳುಹಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿನ ಒಂದು ಥಿಯರಿ. ಹಾಗಾದ್ರೆ ನಮ್ಮದೇ ಟಾಟಾ ಕಂಪನಿಯ ರೇಂಜ್ ರೋವರ್ ಇತ್ತಲ್ಲ, ಅದನ್ನೇ ಬಳಸಬಹುದಿತ್ತು. ಅದು ಕೂಡ ಭಾರತದಲ್ಲಿ ತಯಾರಾಗೋದಿಲ್ಲ. UK ಅದರ ನಿರ್ಮಾಣ ಆಗುತ್ತೆ. ಇನ್ನು ಮೆರ್ಸಿಡಿಸ್ ಅನ್ನೋದು ಜರ್ಮನಿಯ ಕಂಪನಿ, ಅದು ಕೂಡ ಯುರೋಪಿಯನ್ ದೇಶಗಳಿಗೆ ಸೇರಿದೆ. ಸದ್ಯಕ್ಕೆ ಪುತಿನ್ ಹಾಗೂ ರಷ್ಯಾದ ವಿರುದ್ಧ ಯುರೋಪಿಯನ್ ಯೂನಿಯನ್ ಸಾಕಷ್ಟು ಸ್ಯಾಂಕ್ಷನ್ಗಳನ್ನು ಹೇರಿದೆ. ಈ ಸಂದರ್ಭದಲ್ಲಿ ಯುರೋಪಿಯನ್ ಕಾರುಗಳಲ್ಲೇ ಪುತಿನ್ ಅವರನ್ನು ಕರೆದೊಯ್ಯೋದು ಬೇಡ ಅಂತ ಭಾರತ ಭಾವಿಸ್ತು ಮತ್ತು ನಿಮ್ಮ ಕಾರುಗಳನ್ನು ಕೂಡ ನಾವು ಬಳಸ್ತಾ ಇಲ್ಲ ಅನ್ನೋ ಸಂದೇಶದ ಜೊತೆಗೆ ಏಷ್ಯಾದ ಏಕತೆಯನ್ನು ಯುರೋಪಿಗೆ ಹಾಗೂ ಅಮೆರಿಕಾಗೆ ತಿಳಿಸೋದಕ್ಕೆ ಮೋದಿ ಫಾರ್ಚುನರ್ ಕಾರನ್ನೇ ಬಳಕೆ ಮಾಡಿದ್ದಾರೆ ಅಂತ ಇಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಇನ್ನು ಈ ಫಾರ್ಚುನರ್ ಕಾರನ್ನ ಪುತಿನ್ ಅವರ ಓರಸ್ ಸೆನತ್ ಕೂಡ ಫಾಲೋ ಮಾಡ್ತು. ಗೆಳೆಯರೆ, ಇದು ರಷ್ಯಾದಿಂದ ಪುತಿನ್ ಅವರ ಪ್ರಯಾಣಕ್ಕಾಗಿಯೇ ಬಂದ ಕಾರು.
ವ್ಲಾದಿಮಿರ್ ಪುತಿನ್ ಎಲ್ಲಿಗೆ ಹೋಗ್ಲಿ ಅವರ ಪ್ರಯಾಣಕ್ಕಾಗಿ ಈ ಓರಸ್ ಬಂದ್ಬಿಡುತ್ತೆ. ಇದನ್ನ ರಷ್ಯನ್ ರೋಲ್ಸ್ ರಾಯ್ಸ್ ಅಂತ ಕೂಡ ಕರೀತಾರೆ. ರಷ್ಯಾದಲ್ಲಿ ಬಳಕೆಯಲ್ಲಿದ್ದ ಯುರೋಪಿಯನ್ ಕಾರುಗಳು, ಅದರಲ್ಲೂ ಬೆನ್ಸ್ ಕಾರುಗಳಿಗೆ ಪರ್ಯಾಯವಾಗಿ ರಷ್ಯಾದಲ್ಲೇ ಲಕ್ಸುರಿ ಕಾರುಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೆ 2013ರಲ್ಲಿ ಕಾರ್ಟೆಜ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಈ ಕಾರನ್ನ ತಯಾರು ಮಾಡೋ ಯೋಜನೆ ಆರಂಭ ಆಗುತ್ತೆ. ಇದನ್ನ 1945ರ ಸೋವಿಯತ್ ಲೆಮುಸಿನ್ ZIS 110 ನಿಂದ ಸ್ಫೂರ್ತಿ ಪಡೆದು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ಒಂಥರ ರೆಟ್ರೋ ಶೈಲಿಯ ಕಾರು. ಮುಂದೆ 2018ರಲ್ಲಿ ಪುತಿನ್ ಅಧ್ಯಕ್ಷರಾಗಿ ಅಧಿಕಾರ ಗ್ರಹಣ ಮಾಡಿದ ಸಂದರ್ಭದಲ್ಲಿ ಅವರು ಈ ಕಾರನ್ನು ಅಧಿಕೃತವಾಗಿ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ 4.4 ಲೀಟರ್ನ V8 ಹೈಬ್ರಿಡ್ ಇಂಜಿನ್ ಅನ್ನು ಬಳಸಲಾಗಿದೆ. ಇದು 598 BHP ಮತ್ತು 880 Nm ನಷ್ಟು ಟಾರ್ಕ್ ಅನ್ನು ಉತ್ಪಾದನೆ ಮಾಡುತ್ತೆ. ಹಾಗೆ ಸ್ಪೆಷಲ್ ಹಾಗೂ ಕಸ್ಟಮೈಸ್ಡ್ ವರ್ಷನ್ ನಲ್ಲಿ 850 BHP V12 ಇಂಜಿನ್ಗಳು ಕೂಡ ಲಭ್ಯ ಇವೆ. ಈ ಓರಸ್ ಸೆನತ್ ಕಾರನ್ನ ಚಕ್ರಗಳ ಮೇಲಿನ ಕೋಟೆ ಅಂತಲೇ ಕರೀತಾರೆ. ಇದು ಬುಲೆಟ್ ಪ್ರೂಫ್ ಕವರ್, ಬ್ಲಾಸ್ಟ್ ರೆಸಿಸ್ಟೆಂಟ್ ಫ್ಲೋರ್, ರನ್ ಫ್ಲಾಟ್ ಟೈರ್ಗಳು, ಅಂದ್ರೆ ಅಪಾಯದ ಸಂದರ್ಭದಲ್ಲಿ ಟೈರುಗಳು ಸಂಪೂರ್ಣ ನಾಶ ಆದರೂ ಕೂಡ ಚಲಿಸಬಲ್ಲ ಗಾಲಿಗಳನ್ನು ಹೊಂದಿರುತ್ತೆ. ಕೆಮಿಕಲ್ ರಕ್ಷಣೆ ಮತ್ತು ಹೈಟೆಕ್ ಸುರಕ್ಷತಾ ಸಿಸ್ಟಮ್ಗಳನ್ನು ಪುತಿನ್ ಬಳಸುವ ಕಾರಲ್ಲಿ ಕೊಡಲಾಗಿದೆ. ಹಾಗೆ ಇದು ಕೇವಲ 8 ಸೆಕೆಂಡ್ಗಳ ಅವಧಿಯಲ್ಲಿ 100 ಕಿಲೋಮೀಟರ್ಗಳಷ್ಟು ಸ್ಪೀಡನ್ನು ರೀಚ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಂತ ಅಮೆರಿಕದ ಅಧ್ಯಕ್ಷರ ಬೀಸ್ಟಲ್ಲಿರೋ ಹಾಗೆ ಇದರಲ್ಲಿ ಕೇವಲ ಸೇಫ್ಟಿಗೆ ಮಾತ್ರ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ ಅಂತಲ್ಲ, ಇದರಲ್ಲಿ ಕಂಫರ್ಟ್ ಕೂಡ ಕಡಿಮೆ ಏನಿಲ್ಲ. ಲಕ್ಸುರಿಯಸ್ ಇಂಟೀರಿಯರ್ಸ್ ಅನ್ನ ಹೊಂದಿರೋ ಈ ಕಾರು ಕ್ಲಾಸಿಕ್ ರಷ್ಯನ್ ಡಿಸೈನ್ ನೊಂದಿಗೆ ಅತ್ಯಂತ ಆರಾಮದಾಯಕ ಅಂತ ಕೂಡ ಅನ್ಸುತ್ತೆ. ಇನ್ನು ಇದರಲ್ಲಿ ದಾಳಿಗೀಡಾದ ಸಂದರ್ಭದಲ್ಲಿ ಅನುಕೂಲವಾಗೋ ಹಾಗೆ ಸಾಕಷ್ಟು ಎಮರ್ಜೆನ್ಸಿ ಎಕ್ಸಿಟ್ಗಳನ್ನು ಕೊಡಲಾಗಿದೆ. ಆಕ್ಸಿಜನ್ ವ್ಯವಸ್ಥೆ ಇದರೊಳಗಿದೆ. ಹಾಗೆ ಒಳಗೆ ಒಂದು ಮಿನಿ ಕಂಟ್ರೋಲ್ ರೂಮ್ ವ್ಯವಸ್ಥೆ ಕೂಡ ಇದರಲ್ಲಿದ್ದು ಕಮ್ಯುನಿಕೇಷನ್ಗೆ ಯಾವ ತೊಂದರೆಯೂ ಆಗದ ಹಾಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಒಟ್ಟಾರೆ ಬಾಂಬಿಗೆ ಸಿಡಿಯದ, ಗುಂಡಿಗೆ ಜಗ್ಗದ, ಕೆಮಿಕಲ್ ವೆಪನ್ಸ್ಗೆ ಹೆದರದ ಒಂದು ಭದ್ರ ಕೋಟೆ ಇದು. ಗೆಳೆಯರೆ, ಈ ಕಾರುಗಳನ್ನು ಕೇವಲ ಅಧ್ಯಕ್ಷರಿಗಾಗಿ ಮಾಡಿದ್ದಾರೆ ಅಂತಲ್ಲ, ಇದು ನಾಗರಿಕರ ಬಳಕೆಗೆ ಕೂಡ ಲಭ್ಯ ಇದೆ. ಆದರೆ ಸಾಮಾನ್ಯ ಕಾರುಗಳಲ್ಲಿ ಈ ಎಲ್ಲ ವಿಶೇಷಗಳು ಇರೋದಿಲ್ಲ. ಅಧ್ಯಕ್ಷ ಪುತಿನ್ ಬಳಸೋದು ಸ್ಪೆಷಲ್ ವೇರಿಯಂಟ್ ಕಾರು. ಇನ್ನು ಸಾಮಾನ್ಯರ ಬಳಕೆಗಾಗಿ ಕೂಡ ಈ ಕಂಪನಿ ವರ್ಷಕ್ಕೆ ಸುಮಾರು 120 ಕಾರುಗಳನ್ನು ತಯಾರು ಮಾಡುತ್ತೆ. ಇವುಗಳನ್ನು ಎಲಬುಗಾ ಫ್ಯಾಕ್ಟರಿಯಲ್ಲಿ 2021ರಿಂದ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇನ್ನು ಈ ಓರಸ್ ಕಂಪನಿಯ ಸಿವಿಲಿಯನ್ ವೇರಿಯಂಟ್ ಕಾರುಗಳ ಬೆಲೆ ಭಾರತೀಯ ಕರೆನ್ಸಿಲಿ 2.5 ಕೋಟಿ, ರಷ್ಯನ್ ಕರೆನ್ಸಿಯಲ್ಲಾದರೆ 50 ಮಿಲಿಯನ್ ರೂಬಲ್, ಡಾಲರಲ್ಲಿ ಸುಮಾರು $6,17,000. ಇನ್ನು ಈ ಪುತಿನ್ ಬಳಸುವ ಕಾರನ್ನ ಅವರಿಗಾಗಿನೇ ಕಸ್ಟಮೈಸ್ ಮಾಡಿರೋದ್ರಿಂದ ಅದು ಬೇರೆಲ್ಲೂ ಸಿಗೋದಿಲ್ಲ. ಆದ್ರಿಂದ ಅದರ ನಿಖರ ಬೆಲೆ ಎಷ್ಟು ಅನ್ನೋದು ಗೊತ್ತಾಗೋದಿಲ್ಲ. ಆದರೂ ಇದು ಸುಮಾರು 5.5ರಿಂದ 6 ಕೋಟಿ ರೂಪಾಯಿಗಳಾಗಬಹುದು ಅನ್ನೋ ಅಂದಾಜಿದೆ. ಇಂಥ ಅತ್ಯಂತ ಸುರಕ್ಷಿತ ಮತ್ತು ಅತ್ಯದ್ಭುತ 2 ಕಾರುಗಳನ್ನು ರಷ್ಯಾ ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಉನ್ಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟಿದೆ. ಇನ್ನು ಈ ಕಾರನ್ನು ಪುತಿನ್ ಚೈನಾಗೆ ಹೋದಾಗ ಕೂಡ ತಗೊಂಡು ಹೋಗಿದ್ರು. ನಿಮಗೆ ನೆನಪಿರಬೇಕು, ಚೈನಾದಲ್ಲಿ ರಷ್ಯಾದ ಅಧ್ಯಕ್ಷ ಹಾಗೂ ಭಾರತದ ಪ್ರಧಾನಿಯ ನಡುವೆ ನಡೆಯಬೇಕಿದ್ದ ದ್ವಿಪಕ್ಷೀಯ ಮಾತುಕತೆಗಳಿಗೆ ಪುತಿನ್ ಪ್ರಧಾನಿ ಮೋದಿ ಅವರನ್ನ ತಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಹಾಗೆ ಇವರಿಬ್ಬರು ಒಟ್ಟಿಗೆ ಹೋಗಿದ್ದು ಇದೇ ಓರಸ್ ಸೆನತ್ ಕಾರಲ್ಲಿ. ಈಗ ಆ ಕಾರು ದೆಹಲಿಗೆ ಕೂಡ ಬಂದಿದೆ. ಅದು ಕೂಡ ಫಾರ್ಚುನರ್ನ ಫಾಲೋ ಮಾಡಿಕೊಂಡು ಪ್ರಧಾನಿ ಮೋದಿ ಅವರ ಮನೆಗೆ ಹೋಯಿತು. ಗೆಳೆಯರಲ್ಲಿ ಫಾರ್ಚುನರ್ ಅನ್ನ ಬಳಸಿದ್ದು ನಿಜಕ್ಕೂ ಪಶ್ಚಿಮದ ದೇಶಗಳಿಗೊಂದು ಸಂದೇಶವನ್ನು ಕೊಡೋದಿಕ್ಕೇನಾ? ಹಾಗಂತ ಸಾಕಷ್ಟು ಜನ ರಕ್ಷಣಾ ತಜ್ಞರು ಹಾಗೂ ಜಿಯೋ ಪೊಲಿಟಿಕ್ಸ್ನ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಷ್ಯಾದ ರಕ್ಷಣಾ ಸಚಿವ ಆಂಡ್ರಿ ಬೆಲಸೋವ್ ಅವರನ್ನ ಭೇಟಿ ಮಾಡೋದಕ್ಕೆ ಕೂಡ ಫಾರ್ಚುನರ್ ಕಾರಲ್ಲೇ ಹೋದ್ರು. ಹೀಗಾಗಿ ಇದು ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಅನ್ನು ವಿಧಿಸ್ತಾ ಇರೋ ಯುರೋಪ್ ಹಾಗೂ ಪಶ್ಚಿಮಕ್ಕೆ ಸಂದೇಶವೊಂದನ್ನು ಕಳುಹಿಸುವ ಪ್ರಯತ್ನದ ಭಾಗನೇ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಹಾಗಿರಲಾರದು ಕೂಡ. ಇಲ್ಲಿ ರಷ್ಯಾದ ಅಧ್ಯಕ್ಷರು ಭಾರತಕ್ಕೆ ಬರ್ತಾರೆ ಅಂದ ಕೂಡಲೇ ಭಾರತ ಯಾಕೆ ಪಶ್ಚಿಮ ಮತ್ತು ಅಮೆರಿಕಾದ ವಿರೋಧಿ ಅಂತ ತೋರಿಸ್ಕೊಳ್ಳೋದಿಕ್ಕೆ ಹೋಗಬೇಕು? ಅವರಿಗೆ ಯಾಕೆ ಏನೇನೋ ಬೇಡದ ಸಂದೇಶಗಳನ್ನು ಕೊಟ್ಟು ಕೆರ್ಕಂಡು ಗಾಯ ಮಾಡಿಕೊಳ್ಳೋ ಕೆಲಸನ ಭಾರತ ಇಲ್ಲಿ ಮಾಡುತ್ತೆ? ಇಲ್ಲಿ ಪ್ರಧಾನಿ ಮೋದಿ ಹಾಗೂ ಪುತಿನ್ ಅವರ ಅನುವಾದಕರಿಗೆ ಅಂದರೆ ಭಾಷಾಂತರಕಾರರಿಗೆ ಕೂಡ
ಕಾರಲ್ಲಿ ಜಾಗವನ್ನು ಒದಗಿಸಬೇಕಾಗಿತ್ತು. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ರೇಂಜ್ ರೋವರ್ ಅಥವಾ ಮೆರ್ಸಿಡಿಸ್ ಮೆಬ್ಯಾಕ್ ಅಲ್ಲಿ ಪುತಿನ್ ಹಾಗೂ ಮೋದಿ ಹೋಗಬಹುದು, ಆದರೆ ಅವರ ಅನುವಾದಕರಿಗೆ ಜಾಗ ಆಗುವುದಿಲ್ಲ. ಇನ್ನು ಈ ಇಬ್ಬರು ನಾಯಕರು ಕಾರಿನ ಸಮೀಪ ಬರೋ ಹೊತ್ತಿಗೆ ಭಾಷಾಂತರಕಾರರು ಫಾರ್ಚೂನರನ್ನ ಹತ್ಯೆಯಾಗಿತ್ತು. ಅಂದರೆ ಇದು ಮೊದಲೇ ಎರಡೂ ದೇಶಗಳ ಭದ್ರತಾ ಅಧಿಕಾರಿಗಳಿಂದ ಫಾರ್ಚೂನರ್ ಬಳಸೋದಕ್ಕೆ ಅನುಮೋದನೆಯನ್ನು ಕೂಡ ಪಡೆಯಲಾಗಿತ್ತು. ಹೀಗಾಗಿ ಫಾರ್ಚೂನರ್ನಲ್ಲಿ ಬಳಸಿದ್ರೆ ಹೊರತು ಬೇರೆ ಯಾವ ಕಾರಣಗಳು ಮೆಸೇಜುಗಳು ಇಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಯಾವುದು ನಿಜ ಅನ್ನೋದನ್ನ ಪ್ರಧಾನಿ ಹಾಗೂ ಅವರ ಭದ್ರತಾ ಸಿಬ್ಬಂದಿ ಮತ್ತು ಆ ಕಾರ್ಯಕ್ರಮವನ್ನು ನಿರ್ಧರಿಸುವ ಜನ ಇರ್ತಾರಲ್ಲ, ಅವರು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಮತ್ತೊಂದು ಅತ್ಯಂತ ಗಮನ ಸೆಳೆಯುವ ವಿಷಯ ಅಂದರೆ ಪ್ರಧಾನಿ ಮೋದಿ ಪುತಿನ್ ಅವರಿಗೆ ಕೊಟ್ಟ ಒಂದು ಉಡುಗೊರೆ. ರಷ್ಯನ್ ಭಾಷೆಯ ಭಗವದ್ಗೀತೆಯನ್ನ ಮೋದಿ ಪುತಿನ್ ಅವರಿಗೆ ಕೊಟ್ಟಿದ್ದಾರೆ. ಗೆಳೆಯರೆ, ಗೀತೆಯಲ್ಲಿ ಇಲ್ಲದ್ದು ಈ ಜಗತ್ತಲ್ಲಿ ಏನೂ ಇಲ್ಲ. ಯುದ್ಧ ಭೂಮಿಯ ನಡುವೆನೇ ಸನ್ಯಾಸ ಯೋಗವನ್ನು ಕೂಡ ಹೇಳುವ ಅತ್ಯದ್ಭುತ ಜೀವನ ಗ್ರಂಥ ಭಗವದ್ಗೀತೆ. ಅದನ್ನು ಮೋದಿ ತಮ್ಮ ಆಪ್ತ ಮಿತ್ರ ಪುತಿನ್ಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಮೂಲಕ ಭಾರತೀಯತೆ ಮತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ ತಮಗಿರುವ ಅಭಿಮಾನವನ್ನು ಕೂಡ ಮೋದಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಂಜೆ ರಾಷ್ಟ್ರಪತಿಗಳ ಆತಿಥ್ಯವನ್ನು ಸ್ವೀಕರಿಸಿದ ನಂತರ ಪುತಿನ್ ಭಾರತದಿಂದ ರಷ್ಯಾಗೆ ವಾಪಸ್ಸಾಗ್ತಾರೆ. ಈ 30 ಗಂಟೆಗಳ ಕಾಲ ಪಶ್ಚಿಮದ ಜಗತ್ತು ಭಾರತದ ಕಡೆಗೆ ನೆಟ್ಟ ಕಣ್ಣುಗಳಿಂದ ನೋಡ್ತಾ ಇದೆ. ಇಲ್ಲಿ ಎರಡೂ ದೇಶಗಳ ನಡುವೆ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಕೂಡ ಬಿದ್ದಿದೆ. ಆ ಕುರಿತಾದ ಮಾಹಿತಿಯನ್ನು ನಿಮಗೆ ಮುಂದೆ ಹೇಳ್ತೀನಿ. ಇದು ಗೆಳೆಯರೆ ಪುತಿನ್ ಅವರ ಭಾರತ ಭೇಟಿಯ ಕೆಲ ಝಲಕ್ಗಳಿಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.